ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಬಿಗ್ ಬಾಸ್ ಹೋಸ್ಟ್ ಯಾರು, ನಿರೂಪಣೆ ಯಾರು ಮಾಡ್ತಾರೆ ಅಂತ ಈಗಾಗಲೇ ಗೊತ್ತಾಗಿದೆ. ಪ್ರೋಮೋದಲ್ಲೂ ಕೂಡ ಭರ್ಜರಿ ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಮತ್ತು ನೆಕ್ಸ್ಟ್ ನಿಮಗೆ ಇದೇ ಸೆಪ್ಟೆಂಬರ್ 23ನೇ ತಾರೀಕು ಬಿಗ್ ಬಾಸ್ ಪ್ರೆಸ್ ಮೀಟ್ ಆಗುತ್ತೆ. ಬಿಗ್ ಬಾಸಿಗೆ ಸಂಬಂಧಪಟ್ಟಾಗೆ ಸೀಸನ್ 11ನಲ್ಲಿ ಏನು ಹೊಸತನ ಇದೆ ಅನ್ನೋದು ಪ್ರೆಸ್ ಮೀಟಲ್ಲೂ ಕೂಡ ಗೊತ್ತಾಗುತ್ತೆ. ಮತ್ತು ಸಂಭಾವ್ಯ ಪಟ್ಟಿ ಬಿಡುಗಡೆ ಆಗೋ ಬಿಗ್ ಬಾಸ್ ಸೀಸನ್ 11ಕ್ಕೆ ಯಾರ್ಯಾರು ಬರಬಹುದು ಅನ್ನೋ ಒಂದು ಕೆಲವೊಂದು ಬಲ್ಲ ಮೂಲಗಳ ಪ್ರಕಾರ ಯಾರ್ಯಾರು ಬರ್ಬೋದು ಅನ್ನೋ ಇನ್ಫಾರ್ಮೇಷನ್ ಇದರಲ್ಲಿದೆ. ವಿಡಿಯೋನ ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ, ಡ್ರ್ಯಾಗ್ ಮಾಡಲ್ಲ, ಪಟ ಹೆಸರುಗಳು ಹೇಳ್ತಾ ಹೋಗ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ವಿಡಿಯೋಕ್ಕೆ ಲೈಕ್ ಮಾಡಿ, ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಓಕೆನಾ. ಬಹಳ ಇಂಪಾರ್ಟೆಂಟ್ ಇರೋವಂಥ ಹೆಸರುಗಳನ್ನು ಮಾತ್ರ ತೊಗೊತಾ ಇದ್ದೀನಿ. ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ, ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರು ಅಲ್ಲದೆ ಇನ್ನೂ ಕೂಡ ಒಂದು ಸ್ವಲ್ಪ ಜನ ಬರ್ತಾ ಇದ್ದಾರೆ, ಹಾಗಾಗಿ ತಿಳಿಸ್ಕೊಡ್ತೀನಿ. ಈಗ ಮೊದಲನೇದಾಗಿ ಹೇಳಬೇಕು ಅಂದರೆ ಲೇಖಿ ಗೋಸ್ವಾಮಿ ಅವರು, ಓಕೆನಾ. ಸುಮಾರು 90 ಲಕ್ಷ ಸಬ್ಸ್ಕ್ರೈಬರ್ಸನ್ನು ಯೂಟ್ಯೂಬಲ್ಲಿ ಹೊಂದಿರತಕ್ಕಂತಹ ಲೇಖಿ ಗೋಸ್ವಾಮಿ ಅವರು ಬಿಗ್ ಬಾಸ್ ಸೀಸನ್ 11ಕ್ಕೆ ಬರ್ತಾರೆ ಅಂತ ಹೇಳ್ಬೋದು. ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಶಾರ್ಟ್ ವಿಡಿಯೋಗಳನ್ನು ಮಾಡುವ ಮೂಲಕ ಯೂಟ್ಯೂಬ್ನಲ್ಲಿ ಜನರಿಗೆ ಹೆಲ್ಪ್ ಮಾಡೋದು, ಪ್ರಾಣಿಗಳಿಗೆ ಅಥವಾ ನಾಯಿಗಳಿಗೆ ಫುಡ್ಡನ್ನು ಕೊಡೋದು, ಹಸುಗಳಿಗೆ ರೋಡ್ನಲ್ಲಿ ಫುಡ್ಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಸಾಕಷ್ಟು ಜನಪ್ರಿಯತೆಯನ್ನು ಇವರು ಯೂಟ್ಯೂಬ್ನಲ್ಲಿ ಗಳಿಸಿದ್ದಾರೆ. ಕನ್ನಡದಲ್ಲಿ TV9 ಬಿಟ್ಟರೆ ಯೂಟ್ಯೂಬ್ನಲ್ಲಿ TV9 ಬಿಟ್ಟರೆ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವಂತಹ ವ್ಯಕ್ತಿ ಅಂದರೆ ಇವರೇ. 11ನೇ ಸೀಸನ್ನಲ್ಲಿ ಏನು ಹೊಸತನ ಇದೆ ಅಂದರೆ ಔಡಿ ಜವಳಿ ಇಬ್ಬರು ಸೆಲೆಬ್ರಿಟಿಗಳು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಶ್ವಿತಿ ಶೆಟ್ಟಿ ಮತ್ತು ಅದ್ವಿತಿ ಶೆಟ್ಟಿ ಅಂತ. ಔಡಿ ಜವಳಿ ಇದುವರೆಗೂ ಕೂಡ 10 ಸೀಸನ್ಗಳಲ್ಲಿ ಕೂಡ ಯಾರೂ ಬಂದಿರಲಿಲ್ಲ. ಇವರು ಬರುವಂಥ ಸಾಧ್ಯತೆ ಇದೆ. ಬಿಗ್ ಬಾಸ್ ಸ್ಪರ್ಧಿಗಳಲ್ಲಿಗೂ ಅವರಿಗೂ ಕೂಡ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಇವ್ರು ಯಾರು ಅವ್ರು ಯಾರು ಅಂಥೇಳಿ. ಈ ರೀತಿ ಅವ್ರನ್ನೂ ಇಬ್ಬರನ್ನೂ ಕರೆಸಿ ಜನರಿಗೆ ಸಾಕಷ್ಟು ಮನೋರಂಜನೆಯನ್ನು ನೀಡುವ ಉದ್ದೇಶ ಬಿಗ್ ಬಾಸಿಗಿದೆ. ಆಮೇಲೆ ಅನುಪ್ರಭಾಕರ್ ಬರುವಂಥ ಸಾಧ್ಯತೆ ಇದೆ. ಪ್ರೇಮ ಅವರು ಕೂಡ ಬರುವಂಥ ಸಾಧ್ಯತೆ ಇದೆ ಅಂಥೇಳಿ ಕೇಳಿಬರ್ತಾ ಇದೆ. ಈಗ ರೀಸೆಂಟಾಗಿ ಗಿಚ್ಚಿಗಿಲಿಗಿಲಿ ವಿನ್ನರ್ ಆಗಿರ್ತಕ್ಕಂಥ ಹುಲಿ ಕಾರ್ತಿಕ್ ಅವರು ಕೂಡ ಬಿಗ್ ಬಾಸ್ ಸೀಸನ್ 11ಕ್ಕೆ ಬರ್ತಾರೆ ಅಂತ ಹೇಳಿ ಸುದ್ದಿ ಬರ್ತಾ ಇದೆ, ನೋಡೋಣ ಕಾದು. ಆಮೇಲೆ ಕೆಲವೊಂದು ಶಾರ್ಟ್ ಫಿಲ್ಮ್ಸ್, ನೀವು ಯೂಟ್ಯೂಬ್ ನೋಡ್ತೀರಾ ಅಂದರೆ ಶಾರ್ಟ್ ಫಿಲ್ಮ್ಸ್ಗಳಲ್ಲಿ ಸಾಕಷ್ಟು ಪ್ರಸಿದ್ಧಿಯಾಗಿರುವ ಗೌರವ್ ಶೆಟ್ಟಿ ಅವರು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಅವರು ಕೂಡ ಗೌರವ್ ಶೆಟ್ಟಿ ಅಂತ, ಅವರು ಕೂಡ ಬಿಗ್ ಬಾಸ್ ಸೀಸನ್ 11ಕ್ಕೆ ಬರುವಂಥ ಸಾಧ್ಯತೆ ಇದೆ. ಆಮೇಲೆ ಗೀತಾ ಸೀರಿಯಲ್ ಹೀರೋಯಿನ್ ಆಗಿರ್ತಕ್ಕಂಥ ಭವ್ಯ ಗೌಡ ಅವರು ಕೂಡ ಬರುವಂಥ ಸಾಧ್ಯತೆ ಇದೆ. ಆಮೇಲೆ ದೀಪಕ್ ಗೌಡ ಅಂಥೇಳಿ ನಮ್ಮನೆ ಯುವರಾಣಿ ಸೀರಿಯಲ್ ಹೀರೋ ಆಗಿರ್ತಕ್ಕಂಥ ದೀಪಕ್ ಗೌಡ ಅವರು ಕೂಡ ಬಿಗ್ ಬಾಸ್ ಸೀಸನ್ 11ಕ್ಕೆ ಬರುವಂಥ ಸಾಧ್ಯತೆ ಇದೆ. ಗೀತಾ ಧಾರಾವಾಹಿಲಿ ಶರ್ಮಿತಾ ಗೌಡ ಅಥವಾ ಭವ್ಯ ಗೌಡ ಇವರಿಬ್ಬರಲ್ಲಿ ಒಬ್ಬರು ಬರ್ಬೋದು ಅಂತ ಹೇಳಿ ಸುದ್ದಿ ಬರ್ತಾ ಇದೆ. ಪದ್ಮಾವತಿ ಸೀರಿಯಲ್ನ ತ್ರಿವಿಕ್ರಮ್ ಅವರು ಕೂಡ ಈ ಒಂದು ಬಿಗ್ ಬಾಸ್ ಸೀಸನ್ 11ಕ್ಕೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಅಂಥೇಳಿ ಸುದ್ದಿ ಹರಿದಾಡ್ತಾ ಇದೆ. ಇದು ನಾನು ಹೇಳೋದ್ರಲ್ಲಿ ಎಲ್ಲರೂ ಬರ್ತಾರೆ ಅಂತಲ್ಲ, ಇವರೆಲ್ಲ ಬರುವಂಥ ಸಾಧ್ಯತೆ ಇದೆ ಅಂತ, ಓಕೆನಾ. ಆಮೇಲೆ ಅಗ್ನಿ ಸಾಕ್ಷಿ ಸುಕೃತಾ ನಾಗ್ ಅವರು ಕೂಡ ಬರ್ಬೋದು ಅನ್ನೋ ಸಾಧ್ಯತೆ ಇದೆ. ಆಮೇಲೆ ನೆಕ್ಸ್ಟ್ ನೋಡೋಕೆ ಹೋದರೆ ಮಜಾ ಭಾರತ ರಾಗಿಣಿ ಪಾತ್ರ ವಹಿಸಿರ್ತಕ್ಕಂಥ ರಾಘವೇಂದ್ರ ಅವರು ಬಿಗ್ ಬಾಸ್ ಸೀಸನ್ 11ಕ್ಕೆ ಬರುವಂಥ ಸಾಧ್ಯತೆ ಇದೆ. ವರುಣ್ ಮತ್ತು ವರ್ಷಾ ಮತ್ತು ವರುಣ್ ಈಗ ಆಲ್ರೆಡಿ ಕಾಂಟ್ರವರ್ಸಿ ಆಗಿದೆ, ನಿಮಗೆ ಗೊತ್ತಿರ್ಬೋದು, ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ವರುಣ್ ಮತ್ತು ವರ್ಷಾ ಅವರಿಬ್ಬರೂ ಕೂಡ ಲೇಟೆಸ್ಟ್ ಬಂದಿರತಕ್ಕಂಥ ವಿಡಿಯೋದಲ್ಲಿ ನಮಗೆ ಬಿಗ್ ಬಾಸ್ ಪ್ರಪೋಸಲ್ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ಲೇಟೆಸ್ಟಾಗಿ ಏನಾದರೂ ಬಿಗ್ ಬಾಸ್ ಟೀಮ್ನವರು ಅವ್ರನ್ನ ಸಂಪರ್ಕ ಮಾಡಿದರೆ ಯಾರಾದರೂ ಒಬ್ಬರು ಬರೋವಂಥ ಸಾಧ್ಯತೆ ಇದೆ, ಓಕೆನಾ. ಹಾಗಾಗಿ ಇಷ್ಟು ಮಾಹಿತಿಯನ್ನು ನಿಮಗೆ ನಾನು ಕೊಡುವಂಥ ಕೆಲಸ ಮಾಡಿದ್ದೇನೆ. ಇದೇ ರೀತಿ ಬಿಗ್ ಬಾಸ್ಗೆ ಸಂಬಂಧಪಟ್ಟಾಗೆ ನಿರಂತರವಾದ ಮಾಹಿತಿಗಳು ಸಿಗ್ತಾ ಇರುತ್ತೆ. ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರ್ರಿ. ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡೋದು ಮರಿಬೇಡಿ. ಎಲ್ರಿಗೂ ಕೂಡ ಧನ್ಯವಾದಗಳು.